ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಟಿಚ್ಡ್ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಹೇಗೆ ಮಾಡ್ಕೊಳ್ಳೋದು ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಸ್ಟಿಚ್ ಲೆಂತು ಟೆನ್ಷನೆಲ್ಲ ಎಷ್ಟು ಇಟ್ಕೊಂಡಿದ್ದೀನಿ ಅಂತ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಇದು ಸಾಟಿನ್ ಸ್ಟಿಚ್ ಫೂಟಲ್ಲಿ ಮಾಡಿರೋದು. ಸಾಟಿನ್ ಸ್ಟಿಚ್ ಫೂಟಲ್ಲಿ ಮಾಡಿದ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗು. ನೀವು ಜಿಗ್ಜಾಗ್ ಮಷಿನ್ ಇದ್ದರೆ ಅದರಲ್ಲೂ ಮಾಡ್ಕೊಳ್ಬಹುದು. ಇದು ನಂದು ಉಷಾ ಜನಮೆ ಮಷಿನ್ನು. ಇದು ನೀವು ಸ್ಯಾಟಿನ್ ಸ್ಟಿಚ್ ಮಾಡಬೇಕು ಅಂತ ಅಂದರೆ ಪ್ಯಾಟ್ರನ್ನ ಸಿಯಲ್ಲಿ ಇಟ್ಕೊಂಡು ಮಾಡಬೇಕು. ಮತ್ತು ವಿಡ್ತು 5 ಇರಬೇಕು. ಲೆಂತ್ನ ನೀವು 0 ಇಂದ 1 ಒಳಗೆ ಇಟ್ಕೊಳ್ಬೇಕು. ಆವಾಗ ಸ್ಯಾಟಿನ್ ಸ್ಟಿಚ್ಚು ಹತ್ತತ್ರ ಬರುತ್ತೆ. ಹತ್ತತ್ರ ಬರಲಿಲ್ಲ ಅಂತಂದರೆ ಮತ್ತೆ ಸೆಕೆಂಡ್ ಟೈಮ್ ಮಾಡಿ, ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಜಿಗ್ಜಾಗ್ ಫೂಟಲ್ಲೂ ಸ್ಯಾಟಿನ್ ಸ್ಟಿಚ್ ಹಾಕಬಹುದು, ಆದರೆ ಸ್ಯಾಟಿನ್ ಸ್ಟಿಚ್ ಫೂಟ್ ಇದ್ದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನಿಲ್ಲಿ ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಡಿಸೈನ್ ಹಾಕ್ತಿರೋದ್ರಿಂದ ಕ್ಯಾನ್ವಾಸ್ ಇಟ್ಕೊಂಡಿಲ್ಲ. ಸ್ಟಿಚ್ ಆಗಿದ್ದರೂ ನೀವು ಇಟ್ಕೊಳ್ಬಹುದು, ಆದರೆ ನಾನು ನೆಸಸರಿ ಇಲ್ಲ. ಅದು ಲೈನಿಂಗ್ ಬಟ್ಟೆ ಇತ್ತಲ್ಲ, ನೀಟಾಗೆ ಬರುತ್ತೆ ಅಂತ, ಸುಕ್ಕೇನೂ ಆಗಲ್ಲ ಅಂತ ಹಾಗೆ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಕ್ಯಾನ್ವಾಸ್ ಇಟ್ಕೊಳ್ಬಹುದು. ನೋಡಿ, ಇಲ್ಲಿ ಸ್ಟಿಚ್ ಆಗಿರೋ ಬ್ಲೌಸ್ಗೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಪೈಪಿಂಗ್ ಥ್ರೆಡ್ ಇಟ್ಕೊಂಡಿದ್ದೀನಿ. ಪೈಪಿಂಗ್ ಥ್ರೆಡ್ ಯೂಸ್ ಮಾಡೋದ್ರಿಂದ ಆ ಡಿಸೈನು ಎಂಬೋಸ್ ಆದಂಗೆ ದಪ್ಪಕ್ಕೆ ಬರುತ್ತೆ. ಪೈಪಿಂಗ್ ಥ್ರೆಡ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರೋದ್ರಿಂದ ಅಲ್ಲಿ ವೈಟ್ ಕಲರ್ ಏನಾದ್ರು ಕಾಣುತ್ತೆ ಅನಿಸಿದ್ರೆ ನಿಮಗೆ ಮತ್ತೆ ಸೆಕೆಂಡ್ ಟೈಮ್ ಹಾಕ್ಬಿಡಿ. ಆವಾಗ ನೀಟಾಗಿ ಎಲ್ಲೆಲ್ಲಿ ಗ್ಯಾಪ್ ಏನಾದರೂ ವೈಟ್ ಕಾಣ್ತಿದ್ರೆ ಕವರ್ ಆಗಿಬಿಡುತ್ತೆ, ನೀಟಾಗಿ ಫಿನಿಶಿಂಗು ಕಾಣುತ್ತೆ. ನಿಮ್ಮ ಹತ್ರ ಸ್ಯಾಟಿನ್ ಸ್ಟಿಚ್ ಫೂಟ್ ಇಲ್ಲ ಅಂತಂದರೆ ಜಿಗ್ಜಾಗ್ ಫೂಟಲ್ಲೂ ಮಾಡಬಹುದು, ಅದು ನೀಟಾಗಿ ಬರುತ್ತೆ. ನಿಧಾನಕ್ಕೆ ಮಾಡಿ. ಕುರ್ತಿಗೆ, ಸ್ಲೀವ್ಸ್ಗೆ, ಬ್ಯಾಕ್ ನೆಕ್ಗೆ ಸಿಂಪಲ್ಲಾಗಿ ಬೇಕು ಅಂದರೆ ನೀವು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಳ್ಬಹುದು. ಈ ಥರ ಸಾಟಿನ್ ಸ್ಟಿಚ್ಚಲ್ಲಿ ನೀವು ಕರ್ವ್ ಡಿಸೈನು ಹಾಕ್ಬೋದು. ದುಪ್ಪಟ್ಟ ಎಡ್ಜ್ಗೆಲ್ಲ ಹಾಕಿದ್ರೆ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಲೆಟರ್ಸ್ಗಳನ್ನೂ ಹಾಕ್ಬೋದು ಸ್ಯಾಟಿನ್ ಸ್ಟಿಚ್ನ ಯೂಸ್ ಮಾಡಿಕೊಂಡು. ಅಂದರೆ ಆಲ್ಫಾಬೆಟ್ಸ್ ABCD ಬರುತ್ತಲ್ಲ, ಆ ಥರನೂ ನಂಬರ್ಸು ಅದನ್ನೆಲ್ಲ ಹಾಕಬಹುದು. ಸಾರಿ ಕುಚ್ಚು ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಈಸಿಯಾಗಿ ಸೂಜಿಲೆ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಈ ಥರನೇ ಆ ಪೈಪಿಂಗ್ ಥ್ರೆಡ್ ಮೇಲೆ ಎಲ್ಲೂ ಸುಕ್ಕು ಬರದೇ ಇರೋಂಗೆ ನೀಟಾಗಿ ಸಾಟಿನ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ನೋಡಿ, ಇದು ಮುಂದ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಎಷ್ಟು ತಿಕ್ಕಾಗಿ ನೀಟಾಗಿ ಕವರ್ ಆಗಿದೆ. ಅಕಸ್ಮಾತ್ ನಿಮಗೆ ಕವರ್ ಆಗಿಲ್ಲ ಅಂತ ಅಂದರೆ ಇನ್ನೊಂದ್ಸಲಿ ಹಾಕೊಂಡ್ಬಿಡಿ, ಆವಾಗ ಇನ್ನೂ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಅಂದರೆ ಅದ್ರ ಮೇಲೇ ಇನ್ನೊಂದು ಸಲ ಹಾಕ್ಕೊಂಡು ಬಂದುಬಿಡಿ, ಆವಾಗ ನೀಟಾಗಿ ಇನ್ನೂ ಕವರ್ ಆಗುತ್ತೆ. ನೋಡಿ, ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಾಗ ಹೀಗೆ ಕಾಣುತ್ತೆ. ನೋಡಿ, ಇದು ಬ್ಯಾಕ್ ಸೈಡು ಕಂಪ್ಲೀಟ್ ಆಯಿತು. ಈ ಥರ ಹತ್ತತ್ರಕ್ಕೆ ಹಾಕ್ಕೊಂಡು ಬನ್ನಿ. ಇದು ಫ್ರಂಟ್ ಸೈಡ್ ನೋಡಿ, ಈ ಥರ ಡಿಸೈನ್ ಮಾಡಿದ್ದೀನಿ ಫ್ರಂಟ್ಗೆ. ಈ ಥರ ಸ್ಯಾಟಿನ್ ಸ್ಟಿಚ್ನ ನೀವು ಝರಿ ಥ್ರೆಡ್ಡಲ್ಲೂ ಮಾಡ್ಕೊಳ್ಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಅದು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಇದು ನೋಡಿ, ಸ್ಯಾಟಿನ್ ಸ್ಟಿಚ್ ಫೂಟ್. ಇದು ಜಿಗ್ಜಾಗ್ ಫೂಟ್ಗೆ ರಿಲೇಟೆಡ್ ಫೂಟು. ಜಿಗ್ಜಾಗ್ ಫೂಟ್ ನೀವು ಹೇಗೆ ಯೂಸ್ ಮಾಡ್ತಿದ್ರೋ ಹಾಗೆಯೇ ಎಲ್ಲದಕ್ಕೂ ಸ್ಯಾಟಿನ್ ಸ್ಟಿಚ್ ಫೂಟ್ನ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಇದು ಸ್ಯಾಟಿನ್ ಸ್ಟಿಚ್ ಫೂಟಲ್ಲೇ ಒಂದು ಲೆಟರ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಉಷಾ ಜನಮೆ, ಬ್ರದರು, ಸಿಂಗರು ಯಾವುದಾದ್ರು ಮಷಿನ್ ಇದ್ದರೆ ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ಬಹುದು. ಇದು ನಾನು ಡೈರೆಕ್ಟ್ ಕ್ಲಾತ್ಗೆ ಸ್ಟಿಚ್ ಮಾಡ್ತಿರೋದ್ರಿಂದ ಕೆಳಗಡೆ ಕ್ಯಾನ್ವಾಸ್ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಕ್ಯಾನ್ವಾಸ್ ಕಂಪಲ್ಸರಿ ಇಟ್ಕೊಳ್ಬೇಕು. ಅದು ಸ್ಟಿಚ್ಡ್ ಬ್ಲೌಸ್ ಆಗಿರೋದ್ರಿಂದ ನಾನು ಕ್ಯಾನ್ವಾಸ್ನ ಯೂಸ್ ಮಾಡಲಿಲ್ಲ, ಲೈನಿಂಗ್ ಬಟ್ಟೆ ಇತ್ತಲ್ಲ ಅದಕ್ಕೋಸ್ಕರ. ಪ್ರೆಸ್ಸರ್ ಫೂಟ್ದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ 32 ಪ್ರೆಸ್ಸರ್ ಫೂಟ್ ಬರುತ್ತಲ್ಲ, ಅದ್ರದ್ದು ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಬೀಡಿಂಗ್ ಫೂಟು, ಕಾರ್ಡಿಂಗ್ ಫೂಟು, ರೋಲ್ಡ್ ಹೆಮ್ ಫೂಟು ಮತ್ತು ಬ್ಲೈಂಡ್ ಹ್ಯಾಮ್ ಸ್ಟಿಚ್ ಫೂಟ್ದು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನೀವು ಸಾರಿಗೆ ಫಾಲ್ ಹಾಕ್ತೀರಲ್ವ, ಅದನ್ನು ಬ್ಲೈಂಡ್ ಹ್ಯಾಮ್ ಸ್ಟಿಚ್ ಫೂಟಲ್ಲಿ ಹಾಕಿದ್ರೆ ನಾವು ಮೇಲ್ಗಡೆ ಎಮ್ಮಿಂಗ್ ಮಾಡ್ತೀವಲ್ಲ ಅದೇ ಥರ ಬರುತ್ತೆ. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಪ್ಲೇ ಲಿಸ್ಟಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನ್ಲು ಕೊಟ್ಟಿರ್ತೀನಿ, ಅಲ್ಲಾದರೂ ಹೋಗಿ ಚೆಕ್ ಮಾಡಿ. ನೋಡಿ, ಲೆಟರ್ನ ಸ್ಟಿಚ್ ಮಾಡಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸ್ಯಾಟಿನ್ ಸ್ಟಿಚ್ ಎಷ್ಟು ನೀಟಾಗಿ ಬರುತ್ತೆ. ನೀವು 1 ಇಂಚು ಬೇರೆ ಕಲರ್, ಇನ್ನೊಂದು ಇಂಚು ಬೇರೆ ಕಲರ್ ಆ ಥರನೂ ಮಾಡ್ಕೊಳ್ಬಹುದು ಬ್ಲೌಸ್ಗೆ.
ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಆ್ಯಪಲ್ ತಿಂದಮೇಲೆ ಯಾವುದನ್ನು ಸೇವಿಸಬಾರ್ದು, ಮೊಟ್ಟೆ ತಿಂದಮೇಲೆ ಯಾವ ಆಹಾರನ ತಗೊಳ್ಬಾರ್ದು ಅನ್ನೋ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ಅಲ್ಲಿ ಬೀಡಿಂಗ್ ಫುಟು ಮತ್ತು ಕಾರ್ಡಿಂಗ್ ಫುಟು ಮತ್ತು ಇನ್ಬಿಲ್ಟ್ ಸ್ಟಿಚಸ್ನ ಯೂಸ್ ಮಾಡಿ ಈ ಥರ ಡಿಸೈನ್ ಮಾಡಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಇದನ್ನು ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬೀಡಿಂಗ್ ಫುಟಲ್ಲಿ ಹೇಗೆ ಸ್ಟೋನ್ ಚೈನ್, ಬಾಲ್ ಚೈನ್ನೆಲ್ಲ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತೀನಿ. ಮತ್ತು ಕಾರ್ಡಿಂಗ್ ಫುಟ್ ಹೇಗೆ ಯೂಸ್ ಮಾಡೋದು ಅನ್ನೋ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅದಕ್ಕೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ಯಾವುದು ಮಿಸ್ ಆಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಗೃಹಜ್ಯೋತಿ, ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅದು ಗ್ಯಾರಂಟಿ ಸ್ಕೀಮ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.